ಮಹಾಜನ ಬಂಧುಗಳಿಗೆ ಗೌರವಪೂರ್ವಕ ನಮನಗಳು. 2012ನೇ ಇಸವಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ಬಳಿಯಲ್ಲಿ ಮುಗ್ಧ ಕಾಲೇಜು ವಿದ್ಯಾರ್ಥಿನಿಯ ಮೇಲೆ ನಡೆದಂತಹ ಒಂದು ಅತ್ಯಂತ ದುಃಖಕರ ಮತ್ತು ಖಂಡನೀಯವಾದಂತಹ ಒಂದು ಪ್ರಕರಣ ಇದು. 13 ವರ್ಷಗಳಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಸಹ್ಯವಾಗಿಯೋ ಅಸಹ್ಯವಾಗಿಯೋ ಸವ್ಯವಾಗಿಯೋ ಅಪಸವ್ಯವಾಗಿಯೋ ಇದರ ಬಗೆಗೆ ಹೋರಾಟಗಳು, ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾ ಸಾಗಿತ್ತು. ಆದರೆ ಇದು ಸುಖಾಂತ್ಯವಾಗಲಿಲ್ಲ. ಬಹಳ ಬೇಸರದಿಂದ ದುಃಖದಿಂದ ಇಲ್ಲಿ ಸತ್ಯಾಂಶ ಏನು, ಮೊನ್ನೆಯೂ ನಾನು ಮಾಧ್ಯಮದಲ್ಲಿ ಹೇಳಿದ್ದೇನೆ, ಮತ್ತೆ ಒಂದಷ್ಟು ಮಾನ್ಯ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದರ ಪ್ರೊಸೀಡಿಂಗ್ಸ್ ಹೇಗೆ ನಡೆಯಿತು, ಯಾರ್ಯಾರು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇರುವುದಕ್ಕೆ ಅದರ ಹಿಂದೆ ನಡೆದಂತಹ ಸಂಗತಿಗಳೇನು, ಇದನ್ನು ವಿಚಾರವಂತ ನಾಗರಿಕರಿಗೆ ಗಮನಕ್ಕೆ ತರುವುದಕ್ಕಾಗಿ ತಮ್ಮ ಮುಂದೆ ಬಂದಿದ್ದೇನೆ ನಾನು. ಪ್ರಕರಣ ನಡೆದ ಮೊದಲಿಗೆ ದೂರು ದಾಖಲಾಯಿತು, FIR ಆಯಿತು. ಪೊಲೀಸರು ಸಮರ್ಥವಾಗಿ ತಮ್ಮ ವಿವೇಚನೆಯಲ್ಲಿ ಆರೋಪಿಯಾದಂತಹ ಸಂತೋಷ್ ರಾವ್ವನ್ನು ವಶಕ್ಕೆ ತೆಗೆದುಕೊಳ್ತಾರೆ, ದಸ್ತಗಿರಿ ಮಾಡ್ತಾರೆ. ಮಾಡಿದ ತಕ್ಷಣ ಸ್ವಖುಷಿ ಹೇಳಿಕೆ ಅಂತ ತೆಕ್ಕೊಳ್ಳಿಕ್ಕುಂಟು ಆರೋಪಿಯ ಕೈಯಲ್ಲಿ, ಆರೋಪಿಯಿಂದ. ಅದಕ್ಕೆ ಕಬೂಲಾತಿ ಹೇಳಿಕೆ ಅಂತ ಹೆಸರು. ಈ ಹೇಳಿಕೆಗಳಲ್ಲಿ ಸದ್ರಿ ಆರೋಪಿ ಅವರು ಈ ಕೃತ್ಯ ಎಸಗಿದ್ದನ್ನು ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ ಮತ್ತು ಅದು ಹ್ಯಾಂಡಿ ಕ್ಯಾಮರಾದಲ್ಲಿ ದಾಖಲಾಗಿದೆ. ಅವರ ಹೇಳಿಕೆಗೆ ಅವರ ಸಹಿಯೂ ಇದೆ. ಇದು ಸಂಬಂಧಪಟ್ಟ ದಾಖಲೆಗಳು ಆ ಇಲಾಖೆಯಲ್ಲಿ ಇದೆ. ಆಮೇಲೆ ಆರೋಪಿ ಪೊಲೀಸರನ್ನು ತಾನು ಕೃತ್ಯ ಎಸಗಿದ ಸ್ಥಳಕ್ಕೆ ವಾಹನದಲ್ಲಿ ಕರ್ಕೊಂಡು ಬರ್ತಾನೆ. ನೇತ್ರಾವತಿಯಲ್ಲಿ ಇಳಿದು ಹಾಗೆ ಮಣ್ಣಸಂಕದ ಕಡೆಗೆ ಹೋಗ್ತಾನೆ. ಅಲ್ಲಿಂದ ಮುಂದೆ ಆ ವಿದ್ಯಾರ್ಥಿನಿಯ ಕುತ್ತಿಗೆಯಲ್ಲಿ ಇದ್ದಂತಹ ಟ್ಯಾಗ್ ಏನು, ಕಾಲೇಜಿನ ID ಕಾರ್ಡ್ ಇದೆ, ಅದನ್ನು ಕುತ್ತಿಗೆಯಲ್ಲಿ ನೇತಾಡಿಸುವ ಟ್ಯಾಗ್ ಅನ್ನು ಹಿಡಿದು ಎಳ್ಕೊಂಡು ಹೋಗುವಲ್ಲಿಂದ ತೊಡಗಿ ಹಂತ ಹಂತವಾಗಿ ಯಾವ ಪ್ರದೇಶದಲ್ಲಿ ಈ ಹೇಯವಾದಂತಹ ಕೃತ್ಯ ಎಸಗಿದ್ದಾನೆ ಇದರ ಎಲ್ಲವನ್ನು ಸ್ಪಷ್ಟವಾಗಿ ವಿವರವಾಗಿ ಮಾಹಿತಿ ನೀಡ್ತಾನೆ. ತಾನೇ ಎಸಗಿದ್ದನ್ನು ಒಂದು ರೀತಿಯ ಪ್ರಾತ್ಯಕ್ಷಿಕೆಯ ಮೂಲಕವಾಗಿ ಅದನ್ನು ಅಲ್ಲಿ ತೋರಿಸ್ತಾನೆ. ಇದು ಹ್ಯಾಂಡಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಸ್ಪಷ್ಟವಾಗಿ 2 ಜನ ರೆಕಾರ್ಡ್ ಮಾಡಿದ್ದಾರೆ ಇಡೀ ಪ್ರಕರಣದಲ್ಲಿ. ಇಲ್ಲಿ ನಾನು ಮೊನ್ನೆ ಒಂದು ಹೆಸರು ಹೇಳಿದ್ದು ಬದಲಾವಣೆ ಆಗಿದೆ. ಇದು ಇಲಾಖೆಯ ವತಿಯಿಂದ PC ಗಣೇಶ ನಾಯ್ಕ ಎಂಬವರು ಹ್ಯಾಂಡಿ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ ಬಂದಂತಹ ಮಾಹಿತಿ ಇಲಾಖೆಯ ಮೂಲಕವಾಗಿ. ಇನ್ನೊಬ್ಬರು ಗುರುವಾಯನಕೆರೆಯ ಪ್ರಣಮ್ಯ ಸ್ಟುಡಿಯೋದವರು ಖಾಸಗಿಯಾಗಿ, ಹಾಗೆ 2 ವ್ಯಕ್ತಿಗಳು ಇದನ್ನು ರೆಕಾರ್ಡ್ ಮಾಡಿದ್ದಾರೆ. ಇಡೀ ಪ್ರಕರಣವನ್ನು ಸಾಧ್ಯಂತವಾಗಿ ಎಲ್ಲ ಪ್ರಕರಣವನ್ನು ತಾನಲ್ಲಿರುವಂತಹ ಪ್ಲಾಸ್ಟಿಕ್ಕಿನ ಡೇರೆ, ಅದರಲ್ಲಿ ಕುಳಿತುಕೊಂಡಿರುವಂತಹದ್ದು, ಆ ಪ್ಲಾಸ್ಟಿಕ್ಕಿನ ಬಣ್ಣ ಕೆಳಗಿದ್ದು ಬಿಳಿ, ಮೇಗಿದ್ದು ಗೋಣಿ ಚೀಲದ ನಾರು ಅಥವಾ ನಾರಿನ ಗೋಣಿ ಚೀಲ, ಅಲ್ಲಿಗೆ ಇಲ್ಲಿ ಇರುವ ಅಂತರ, ಇದನ್ನೆಲ್ಲ ಪ್ರದೇಶವನ್ನು ಅದರ ಚಿತ್ರೀಕರಣ ಪೂರ್ತಿಯಾಗಿದೆ. ಎಲ್ಲವನ್ನು ಅವ ಹೇಳಿದ್ದಾನೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಎಲ್ಲ ಪ್ರಕರಣವನ್ನು. ಆಮೇಲೆ ಆ ವ್ಯಕ್ತಿಗೆ, ಆರೋಪಿಗೆ ವೈದ್ಯಕೀಯ ಪರೀಕ್ಷೆಗೊಳಪಡಿಸ್ತಾರೆ. ಅಂಗಜಪ್ತಿ, ದೇಹದಲ್ಲಿ ಆದಂತಹ ಗಾಯಗಳು, ಇನ್ನೊಂದು ಮತ್ತೊಂದು ಆರೋಗ್ಯ ಎಲ್ಲವನ್ನು ವಿಚಾರಿಸ್ತಾರೆ. ವಿಚಾರಿಸಿದ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತಹದ್ದು. ಹಾಜರುಪಡಿಸುವಾಗ ನ್ಯಾಯಾಧೀಶರು ಆರೋಪಿಯನ್ನು ವಿಚಾರಿಸ್ತಾರೆ. ಪೊಲೀಸರು ಶಿಕ್ಷೆ ಕೊಟ್ಟದ್ದ, ಪೊಲೀಸರು ಹಲ್ಲೆ ಮಾಡಿದ್ದಿದ್ರೆ ಆ ಪ್ರಕರಣವೋ,
ಇನ್ನೇನು ಪೆಟ್ರೋಲ್ ಹಾಕಿದ್ದಾರೆ ಹೇಳ್ತಾರೆ. ಪ್ರತಿಯೊಂದನ್ನು ಮುಕ್ತವಾಗಿ ಮಾನ್ಯ ನ್ಯಾಯಾಧೀಶರ ಮುಂದೆ ಆರೋಪಿಗೆ ಹೇಳಿಕೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲಿ ಯಾವುದನ್ನು ಆರೋಪಿ ಹೇಳಿಕೊಳ್ಳಿಲ್ಲ, ಯಾವ ಉಲ್ಲೇಖವೂ ಆಗಲಿಲ್ಲ. ಅಲ್ಲಿ ದೈಹಿಕ ಹಿಂಸೆ ಕೊಟ್ಟದ್ದಿರಬಹುದು ಅಥವಾ ಕೊಟ್ಟಿದ್ದಾರೆ ಅಂತ ಹೇಳಿದ ವಿಷಯ ಇರಬಹುದು. ಮಾತ್ರ ಅಲ್ಲ, ಈ ಅಪರಾಧವನ್ನು ತಾನು ಎಸಗಿದ್ದು ಎನ್ನುವ ಹೇಳಿಕೆಯನ್ನು ಆ ನ್ಯಾಯಾಧೀಶರ ಮುಂದೆ ಸ್ಪಷ್ಟ ಹೇಳಿಕೊಂಡಿದ್ದಾರೆ ಆರೋಪಿ. ಅದರಲ್ಲಿ ಏನು ಮುಜುಗರ ಇಲ್ಲ, ಏನು ಗೊಂದಲ ಇಲ್ಲ. ಆಮೇಲೆ ಸೆರೆಮನೆಗೆ ಹಾಕುವಂತಹದ್ದು ಇತ್ಯಾದಿ ಪ್ರಕ್ರಿಯೆಗಳು ನಡೀತದೆ. ಮುಂದಿನ ಹಂತದಲ್ಲಿ ಸ್ಥಳ ಮಹಜರು ಮಾಡುವಂತಹದ್ದು ತನಿಖಾಧಿಕಾರಿ, ಅಲ್ಲಿ ನಕ್ಷೆ ಮಾಡುವಂತಹದ್ದು, ಅಲ್ಲಿ ಸ್ಥಳೀಯ ಸಾಕ್ಷಿಗಳನ್ನು ಸಹಿತಕೊಳ್ಳುವಂತಹದ್ದು ಆ ಪ್ರಕರಣಕ್ಕೆ. ಇನ್ನು ಬೇರೆ ಬೇರೆ ರೀತಿಯಿಂದ ದೋಷಾರೋಪಣಾ ಪಟ್ಟಿ ಅಂತ ಏನಿರ್ತದೆ ಅದು ಅಲ್ಲಿ ನಡೆಯುವಂತಹದ್ದು, ಎಲ್ಲ ಅಲ್ಲಿ ನಡೆಯುವಂತಹದ್ದು. ಸಂತ್ರಸ್ತೆಯ ಮನೆಗೆ ಹೋಗ್ತಾರೆ ತನಿಖಾಧಿಕಾರಿ. ಇನ್ನು ಪುಷ್ಟೀಕರಿಸಬಹುದಾದಂತಹ ಸಾಕ್ಷಿಗಳನ್ನು ಕಲೆ ಹಾಕುವಂತಹದ್ದು. ಇದನ್ನೆಲ್ಲ ಇಲ್ಲಿ ದೋಷಾರೋಪಣಾ ಪಟ್ಟಿಯಲ್ಲಿ ಅವರದ್ದೆಲ್ಲ ಸಹಿ ಇರ್ತದೆ. ಇಲ್ಲಿ ಆ ಸಾಕ್ಷಿದಾರರು ಯಾರಿದ್ದಾರೆ ಸ್ಥಳದಲ್ಲಿ, ಇತ್ಯಾದಿ ಇತ್ಯಾದಿ ಪ್ರಕರಣಗಳು ಎಲ್ಲವನ್ನು ತನಿಖಾಧಿಕಾರಿಗಳು ಅವರ ವಿವೇಚನೆಯಲ್ಲಿ ಸಾಕಷ್ಟು ಕಲೆ ಹಾಕ್ತಾರೆ. ಆಮೇಲೆ ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕುವಂತಹದ್ದು, ಮುಂದಿನ ಪ್ರಕ್ರಿಯೆ ನಡೆಯುವಂತಹದ್ದು. ಹಾಗೆ ಅದು ಎಲ್ಲವೂ ನಡೆದಿದೆ, ಅದು ಹಾಗೆ ಮುಂದುವರಿಯುತ್ತದೆ. ಆಮೇಲೆ ನ್ಯಾಯಾಲಯದಲ್ಲಿ ಈ ಮಧ್ಯೆ ಈ ಆರೋಪಿಗೆ ವಕೀಲರ ನೇಮಕಾತಿಗೆ, ಅವರ ಮನೆಗೆ ವಿಷಯ ತಿಳಿಸಲಿಕ್ಕೆ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ಪ್ರತಿಯೊಂದು ಘಟ್ಟದಲ್ಲಿಯೂ ತನಿಖಾಧಿಕಾರಿಗಳು, ಆರಕ್ಷಕರು, ಮಾನ್ಯ ನ್ಯಾಯಾಲಯ ಕಾನೂನಾತ್ಮಕವಾಗಿ ಆರೋಪಿಗೆ ಯಾವ ಯಾವ ನಿರ್ದೇಶನವನ್ನು ಕೊಡಬೇಕೋ ಇದನ್ನು ಹೇಳುತ್ತಾರೆ. ಮುಂದೆ ಕೋರ್ಟಿನ ಪ್ರಕ್ರಿಯೆಗಳು, ನ್ಯಾಯಾಲಯದ ಪ್ರಕ್ರಿಯೆಗಳು ನಡೆಯುವುದು. ಅದು ವಿಚಾರಣೆಗೆ ಬರುವಂತಹದ್ದು, ಸೆಷನ್ ಆರಂಭ ಆಗುವಂತಹದ್ದು. ಮುಂದೆ ಆರೋಪಿಯಾದಂತಹ ಸಂತೋಷ್ ರಾವ್ ಪರ ಸುಳ್ಯ ಮೂಲದ ಒಬ್ಬರು ವಕೀಲರು ಆ ಪ್ರಕರಣವನ್ನು ನಡೆಸಿದ್ದಾರೆ. ಆರೋಪಿಯ ಪರ, ಸಂತ್ರಸ್ತೆಯ ಪರ, ಈ ಮುಗ್ಧ ಮಗುವಿನ ಪರವಾಗಿ PP ಅಂದರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೇಸನ್ನು ನಡೆಸುವಂತಹದ್ದು, ವಕೀಲರಾಗಿ ತಮ್ಮ ವಾದಗಳನ್ನು ಮಂಡಿಸುವಂತಹದ್ದು, ಸಮರ್ಥಿಸುವಂತಹದ್ದು, ಇತ್ಯಾದಿ ಇತ್ಯಾದಿ. ಇದು ಹಂತ ಹಂತವಾಗಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಏನು ನಡೀತದೆ ಅಲ್ಲಿಂದ್ರೆ, ನೇಮಕಾತಿಗೊಂಡಂತಹ ವಕೀಲರು, ಆರೋಪಿಯ ಪರ ವಕೀಲರು, ಅವರ ಪರವಾಗಿ ಯಾರು ಮುಗ್ಧೆ ಈ ಪ್ರಕರಣದಲ್ಲಿ ತನ್ನ ಬದುಕನ್ನು ಕಳಕೊಂಡಿದ್ದಾಳೆ ಅವರ ಕಡೆಯಿಂದ, ಅವರ ಮನೆಯವರು, ತಂದೆಯೋ ತಾಯಿಯೋ ಇತ್ಯಾದಿ, ಅವರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು, ನಿರ್ದೇಶನವನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡ್ತಾರೆ. PP ಅವರು, ಅಭಿಯೋಜಕರು ಕೊಡ್ತಾರೆ. ಇಲ್ಲಿ ತಾನು ಕೃತ್ಯ ಎಸಗಿದ್ದನ್ನು ಪೊಲೀಸರ ಮುಂದೆ, ನ್ಯಾಯಾಧೀಶರ ಮುಂದೆ ಒಪ್ಪಿಕೊಂಡಂತಹ ಆರೋಪಿ ಆಮೇಲೆ ಕೋರ್ಟಿನಲ್ಲಿ ವಿಚಾರಣೆ ತೊಡಗುವಾಗ, ಸೆಷನ್ ಆರಂಭ ಆಗುವಾಗ ಈ ಕೃತ್ಯವನ್ನು ತಾನು ಎಸಗಲಿಲ್ಲ ಅಂತ ಹೇಳಿ ಕೇಳ್ತಾರೆ. ಅಲ್ಲಿ ಒಪ್ಪಿಕೊಂಡಂತಹ ಆರೋಪಿ ವಿಚಾರಣೆಯ ಹಂತಕ್ಕೆ ಬರುವಾಗ ತಾನು ಈ ಕೃತ್ಯ ಎಸಗಲಿಲ್ಲ ಅಂತ ಹೇಳಬೇಕಿದ್ರೆ ಹೀಗೆ ಹೇಳಲಿಕ್ಕೆ ನಿರ್ದೇಶನವನ್ನು ಕೊಟ್ಟವರು ಯಾರು? ಒಂದು ಮಗುವಿಗಾದಂಥ ಅನ್ಯಾಯ, ಮುಗ್ಧ ಮಗಳಿಗಾದಂಥ ಅನ್ಯಾಯ, ಹೆಣ್ಣು ಮಗಳಿಗಾದಂಥ ಅನ್ಯಾಯ, ಇಂತಹ ವ್ಯಕ್ತಿಯನ್ನು ಸಂರಕ್ಷಿಸಲಿಕ್ಕೆ ಹೊರಡುತ್ತಾರೆ ಅಲ್ಲಿಂದ. ಇದು ನಮಗೆ ಅಲ್ಲಿ ಸ್ಪಷ್ಟ ಗೊತ್ತಾಗ್ತದೆ. ಇನ್ನು ಸಾಕ್ಷಿಗಳು ಪ್ರಧಾನವಾಗಿರ್ತದೆ. ಒಂದು, ಇಂತಹ ಪ್ರಕರಣಗಳಿಗೆ ನೇರ ಐ ವಿಟ್ನೆಸ್, ಇದನ್ನು ನೋಡಿದ ಸಾಕ್ಷಿಗಳು ಬಹುತೇಕ ಇರುವುದಿಲ್ಲ, 100ರಲ್ಲಿ 99. ಇಂತಹ ಪ್ರಕರಣ, ಅತ್ಯಾಚಾರಗಳನ್ನು, ಕೊಲೆಗಳನ್ನು ಸಾಕ್ಷಿ ಇಟ್ಟು ಯಾರು ಮಾಡುವುದಿಲ್ಲ. ನಾನು ಹಿಂದೆಯೂ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ಅದು ಸಿನಿಮಾದಲ್ಲಿ ಮಾತ್ರ ನಡೆಯುವಂತಹದ್ದು, ಅದು ಬದುಕಿನಲ್ಲಿ ವಾಸ್ತವದಲ್ಲಿ ಹಾಗಿಲ್ಲ. ಹಾಗಾದ್ರೆ ಇಲ್ಲಿ ಪುಷ್ಟೀಕರಿಸಬಹುದಾದಂತಹ ಸಾಂದರ್ಭಿಕ ಸಾಕ್ಷಿಗಳು ಅಂತ ನಾವು ಕರೆಯುವಂತಹದ್ದು ಅದೇ ಪ್ರಬಲವಾಗಿ ನಿಲ್ತದೆ.
ಮುಗ್ಧವಾದಂತಹ ಈ ವಿದ್ಯಾರ್ಥಿನಿಯ ತಂದೆ, ತಾಯಿ, ಮಾವ, ಸಂಬಂಧಪಟ್ಟವರೆಲ್ಲ ಆರಂಭದಲ್ಲಿ ತನಿಖಾಧಿಕಾರಿಗಳು ಅಲ್ಲಿ ಸ್ಥಳ ಮಹಜರು ಮಾಡುವ ಹೊತ್ತಿನಲ್ಲಿ ಅವರ ಮನೆಗೆ ಹೋಗಿ ಸಾಕ್ಷಿಗಳನ್ನು ಪುಷ್ಟೀಕರಿಸುವ ಹೊತ್ತಿನಲ್ಲಿ ಆವಾಗ ಅರೆಸ್ಟ್ ಆದ, ದಸ್ತಗಿರಿಯಾದ, ಸೆರೆಮನೆಗೆ ಹೋದ ಸಂತೋಷ್ ರಾವ್ ಈ ಕೃತ್ಯ ಎಸಗಿದ್ದಾನೆ ಎನ್ನುವ ಹೇಳಿಕೆಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಹೇಳಿಕೆಗೆ ಅವರ ಸಹಿ ಇದೆ ಅಲ್ಲಿ. ಇದಕ್ಕೆ ಪುಷ್ಟೀಕರಿಸಬಹುದಾದಂತಹ ಸಂಗತಿಗಳಿದು. ಆದರೆ ನ್ಯಾಯಾಲಯದ ಮುಂದೆ ಬರುವಾಗ ಈ ಸಾಕ್ಷಿಗಳು ತಂದೆ, ತಾಯಿ, ಮಾವ, ಇನ್ನು ಪ್ರಮುಖ ಸಾಕ್ಷಿಗಳು ಯಾರ್ಯಾರಿದ್ದಾರೆ, ಇವರು ನ್ಯಾಯಾಧೀಶರ ಮುಂದೆ, ಮಾನ್ಯ ನ್ಯಾಯಾಲಯದ ಮುಂದೆ ಇವರು ಹೋಗುವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಭಿಯೋಜಕರು ಅವರಿಗೆ ನೆನಪುಟ್ಟಿಸುವ ಕೆಲಸ ಮಾಡಬೇಕು. ಆರಂಭದಲ್ಲಿ ನೀವು ಏನು ಹೇಳಿದ್ದೀರಿ ತನಿಖಾಧಿಕಾರಿಗಳ ಮುಂದೆ ಸಾಕ್ಷಿಗಳಲ್ಲಿ ಹೀಗೆ ಹೇಳಿದ್ದೀರಿ, ಇದನ್ನು ನ್ಯಾಯಾಧೀಶರ ಮುಂದೆ ನೀವು ಹೇಳಬೇಕು. ಯಾಕಂದ್ರೆ ಮರೆವು ಸಹಜ. ನೆನಪು ಹುಟ್ಟಿಸುವ ಕೆಲಸವನ್ನು PP ಅವರು ಮಾಡಬೇಕಲ್ಲಿ. ಇದು ಕೋರ್ಟ್ ಪ್ರಕ್ರಿಯೆ ನಡೆಯುವ ಹಾಗೆ. ಅದನ್ನು ಇವರು ನೆನಪು ಹುಟ್ಟಿಸಿದಂತೆ ಕಾಣುವುದಿಲ್ವೋ ಅಥವಾ ಉದ್ದೇಶಪೂರ್ವಕವಾಗಿ ಇವರು ಹೀಗೆ ಹೇಳಿದರ? ಎಲ್ಲರೂ ಇವರು ಇಲ್ಲಿ ಸರಿ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ದಾರೆ. ಸಂತೋಷ್ ರಾವ್ ಅಪರಾಧಿಯಲ್ಲ, ಅವನನ್ನು ನೀವು ಆರೋಪಿ ಅಂತ ಮಾಡಬೇಕಾಗಿಲ್ಲ. ಮೃತ ಹೊಂದಿದ ಮುಗ್ಧ ಮಗುವಿನ, ಆ ಮುಗ್ಧ ಮಗಳಿನ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕೆ ಹೊರಟಿದ್ದಾರೆ. ಬೀದಿಗಳಲ್ಲಿ, ವೇದಿಕೆಗಳಲ್ಲಿ ಸೆರೆಗೊಡ್ಡಿದ್ದಾರೆ, ಕೈ ಚಾಚಿದ್ದಾರೆ, ಕಣ್ಣೀರಿಳಿಸಿದ್ದಾರೆ. ಸರಿ, ಆಕ್ಷೇಪಿಸಲಿಕ್ಕಿಲ್ಲ. ಆ ದುಃಖ ನಿರಂತರವಾದಂತಹ ದುಃಖ. ಆದರೆ ನ್ಯಾಯ ಸಿಗಲಿಕ್ಕೆ ಇವರ ಯತ್ನ ನ್ಯಾಯಾಲಯದಲ್ಲಿ ಉಂಟು. ಸಾರ್ವಜನಿಕರ ಮುಂದೆ ಕಳಕಳಿ ಉಂಟು, ಕಣ್ಣೀರುಂಟು, ಮುಗ್ಧತೆ ಉಂಟು, ಎಲ್ಲವೂ ಉಂಟು. ಆದರೆ ಮಾನ್ಯ ನ್ಯಾಯಾಧೀಶರ ಮುಂದೆ ಆರೋಪಿಯ ಪರವಾಗಿ ಅವನನ್ನು ಅಪರಾಧದಿಂದ ಮುಕ್ತಗೊಳಿಸುವ ಒಂದು ಸ್ವಾರ್ಥದ ಉದ್ದೇಶದಿಂದ ಎಲ್ಲರೂ ತಂದೆ, ತಾಯಿ, ಮಾವ, ಪ್ರಮುಖ ಸಾಕ್ಷಿಗಳು ಸಂತೋಷ್ ರಾವ್ ಆರೋಪಿಯಲ್ಲ, ಅಪರಾಧಿಯಲ್ಲ ಅಂತಲೇ ಇವರು ಸಾಕ್ಷಿ ನುಡಿದಿದ್ದಾರೆ. ಹೀಗೆ ಇವರು ನುಡಿಯುವಂತೆ ಇವರನ್ನು ಪ್ರೇರೇಪಿಸಿದ, ಇವರನ್ನು ಹೇಳಿಸಿದ ಹಿಂದಿನ ಪ್ರಬಲ ವ್ಯಕ್ತಿಗಳು ಯಾರು ಮತ್ತು ಯಾಕೆ? ಪ್ರಶ್ನೆ ಹುಟ್ಟುವುದು ಸಹಜ. ಅದನ್ನು ಇವರು ಹೇಳಿದ್ದಾರೆ. ಮಾತ್ರ ಅಲ್ಲ, ಸಾಕ್ಷಿಯನ್ನು ಸ್ಪಷ್ಟವಾಗಿ ಅಲ್ಲಿ ವಿಚಾರಣೆ ಮಾಡಿ ಸತ್ಯಾಂಶ ಹೊರಗೆ ಬರುವ ಹಾಗೆ ಪ್ರಯತ್ನ ಮಾಡಿದಾಗ ಇಲ್ಲಿ ಕಾಣುವುದಿಲ್ಲ, ಅದು ಉಲ್ಲೇಖ ಕಾಣುವುದಿಲ್ಲ. ಒಂದು, ಇನ್ನು ಉಳಿದಂತೆ ಸಾಕ್ಷಿಗಳಿದೆ, ಬೇರೆ ಬೇರೆ ಸಾಕ್ಷಿಗಳು ಅಲ್ಲಿ ನಾವು ದಾಖಲೀಕರಣ ಯಾರನ್ನೆಲ್ಲ ಸಾಕ್ಷಿಗಳಲ್ಲಿ ಮಾಡಬಹುದು ಅಂತ ಹೇಳಿದರೆ, ತನಿಖಾಧಿಕಾರಿಯನ್ನು ಅಲ್ಲಿ ನಾವು ವಿಚಾರಿಸುವಂತಹ ಸಾಧ್ಯತೆಗಳು ಮತ್ತು ಅವಕಾಶಗಳು ಸಾಕಷ್ಟು ಇದೆ. ಅಲ್ಲಿ ಅವಕಾಶವನ್ನು ಅವರು ಬಳಸಲಿಲ್ಲ, ವಿಚಾರಣೆ ಮಾಡಲಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ವೈದ್ಯರು, ಈ ಸಾಕ್ಷಿಗಳು ಯಾರ್ಯಾರಿದ್ದಾರೆ ಇಲ್ಲಿ ಈ ಸಾಕ್ಷಿಗಳ ವಿಷಯದಲ್ಲಿ, ಸಾಂದರ್ಭಿಕ ಸಾಕ್ಷಿಗಳು ಆಯಿತು, ಆಮೇಲೆ ತನಿಖಾಧಿಕಾರಿ, ರಾಸಾಯನಿಕ ವಿಶ್ಲೇಷಕರು, ವೈದ್ಯಾಧಿಕಾರಿಗಳು, ಆದಮ್ ಇದ್ದಾರೆ, ಮಾಮಲ ಶೆಟ್ಟಿ ಇದ್ದಾರೆ, ಡಾಕ್ಟ್ರು ರಶ್ಮಿ ಮೇಡಮ್ನವರಿದ್ದಾರೆ. ಇವರನ್ನೆಲ್ಲ ಇದನ್ನು ಪುಷ್ಟೀಕರಿಸಲಿಕ್ಕೆ ಇವರನ್ನು ಸಾಕ್ಷಿದಾರರನ್ನಾಗಿ ನ್ಯಾಯಾಧೀಶರ ಮುಂದೆ ಮಾನ್ಯ ನ್ಯಾಯಾಲಯದಲ್ಲಿ ಇದನ್ನು ಅಭಿಯೋಜಕರು, ಸರ್ಕಾರಿ ಅಭಿಯೋಜಕರು, ಅಭಿಯೋಜನೆಯು ಈ ಕೆಲಸವನ್ನು ಮಾಡಲಿಲ್ಲ ಸಮರ್ಪಕವಾಗಿ. ಯಾಕೆ ಮಾಡಲಿಲ್ಲ? ಆರೋಪಿಯನ್ನು ಏನಕ್ಕೇನ ಪ್ರಕಾರೇಣ ನಿರಪರಾಧಿ ಅಂತ ಬಿಡುಗಡೆ ಮಾಡುವಂಥ ಉದ್ದೇಶದಲ್ಲೇ ಇವರು ಈ ಪ್ರಕರಣದಲ್ಲಿ ಹೊಸಕಿ ಹೋದ ಮುಗ್ಧ ವಿದ್ಯಾರ್ಥಿನಿಯ ಮಗುವಿನ ಪರವಾಗಿ ನ್ಯಾಯಕ್ಕಾಗಿ ಹೋರಾಡಬೇಕಾದ, ನ್ಯಾಯಕ್ಕಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಾಮಾಣಿಕವಾಗಿ ತ್ರಿಕರಣಾಂತಕರ ಶುದ್ಧದಿಂದ ಕೆಲಸ ಮಾಡಬೇಕಾದ ಅಭಿಯೋಜಕರು ತನ್ನ ಕರ್ತವ್ಯವನ್ನು ನಿರ್ವಹಿಸಲಿಲ್ಲ ಎನ್ನುವುದು ಆ
ತೀರ್ಪಿನ ಜಡ್ಜ್ಮೆಂಟಿನ ಕಾಪಿಯಲ್ಲಿ ನಮಗೆ ಗಮನಕ್ಕೆ ಬರ್ತದೆ. ಅದನ್ನು ಸರಿಯಾಗಿ ನೋಡಿದರೆ ಇದನ್ನು ಯಾವುದನ್ನು ಮಾಡಲಿಲ್ಲ. ಇನ್ನೊಂದು ಬಹಳ ಮುಖ್ಯ ವಿಷಯ, ಇದೆಲ್ಲ ಆದ ಮೇಲೆ ಪುನಃ ಆರೋಪಿಯನ್ನು ಪ್ರಶ್ನೆ ಮಾಡ್ತಾರೆ ಹೇಳಿಕೆಗಳಿಗೆ. ಇಲ್ಲಿ ಆರೋಪಿ ಮೌನ ವಹಿಸಿದರೆ, ತಾನು ಏನನ್ನು ಇಲ್ಲಿ ಹೇಳಲಿಲ್ಲ, ಕೃತ್ಯ ಎಸಗಲಿಲ್ಲ, ಯಾವ ವಿಷಯವನ್ನು ಹೇಳಲಿಲ್ಲ. ಒಂದು ಬಹಳ ಮುಖ್ಯವಾದಂತಹ ಸಂಗತಿ, ಹೋರಾಟಗಾರರ ಪ್ರಮುಖರು ಇವರು ಲೊಟ್ಟೆಣ್ಣನ ತೊಡಗಿ ಪ್ರತಿಯೊಬ್ಬರು ಪ್ರಮುಖ ಹೋರಾಟಗಾರರು ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇವರ ಹತ್ರ ಸಾಕ್ಷಿ ಇದೆ ಎನ್ನುವುದು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೇಳಿಕೆಯಿಂದ ಕೇಳ್ತಾ ಉಂಟು. ಒಬ್ಬರು ಮೊಬೈಲ್ ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಇತ್ತೀಚೆಗೆ, ಎಲ್ಲವೂ ಮೊಬೈಲ್ನಲ್ಲಿ ಉಂಟು ಅಂತ ಅವರು ಹೇಳಿದ್ದಾರೆ. ಸಾಕ್ಷಿ ಉಂಟು ಅಂತ ಸಂತ್ರಸ್ತೆಯ ಮನೆಯವರು ಹೇಳಿದ್ದಾರೆ. ಇನ್ನು ಅನೇಕ ಮಂದಿ ಸಾಕ್ಷಿ ಉಂಟು ಅಂತ ಸೋದರ ಮಾವ ವಿಠಲಗೌಡರು ಹೇಳಿದ್ದಾರೆ, ತಾಯಿ ಹೇಳಿದ್ದಾರೆ. ಇರ್ಲಿ, ಇನ್ನು ಯಾರೋ 3 ಮಂದಿ ಅಮಾಯಕರನ್ನು ಆರೋಪಿಗಳು ಅಂತ ಬಿಂಬಿಸಿದ್ದಾರೆ ತಡವಾಗಿ 6 ತಿಂಗಳು ಕಳೆದು. ನಮ್ಮ ಹತ್ರ ಸಾಕ್ಷಿ ಇದೆ, ಇಲ್ಲಿ ಅವಕಾಶ ಉಂಟು. ಜಡ್ಜ್ಮೆಂಟಿಗಿಂತ ಮೊದಲು ಸಾಂದರ್ಭಿಕ ಸಾಕ್ಷಿಗಳನ್ನು, ಆಮೇಲೆ ರಾಸಾಯನಿಕ ವಿಶ್ಲೇಷಕರನ್ನು, ವೈದ್ಯರನ್ನು, ಇವರನ್ನೆಲ್ಲ ವಿಚಾರಣೆ ಮಾಡಿದ ಮೇಲೆ ಒಂದು ವೇಳೆ ಇವ ಆರೋಪಿ ಅಲ್ಲ, ಆರೋಪಿಗಳು ಬೇರೆ ಇದ್ದಾರೆ ಅಂತಾದ್ರೆ ಒಂದು ಅವಕಾಶ ಏನಿದೆ ಅಂತ ಕೇಳಿದ್ರೆ, ಇದನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್, ಸರಕಾರಿ ಅಭಿಯೋಜನೆಯು ಅಥವಾ ಅಭಿಯೋಜಕರು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತರಬೇಕು. ಈ ವಿಷಯವನ್ನು ಏನು ಹೇಳ್ತದೆ ಅಂದ್ರೆ, CRPC ದಂಡ ಪ್ರಕ್ರಿಯೆ ಸಂಹಿತೆ ಹೊಸ ಸಾಕ್ಷಿ ಇದ್ರೆ, ಪ್ರತ್ಯೇಕವಾದಂತಹ ಸ್ಪಷ್ಟವಾದ ಸಾಕ್ಷಿ ಇದ್ರೆ, ಅಥವಾ ಬೇರೆ ಆರೋಪಿಗಳು ನಮಗೆ ಗೊತ್ತಾಗಿದ್ದಾರೆ ಅಂತಾದ್ರೆ, ಆ ಆರೋಪಿಯ ಮೇಲೆ ಸರಿಯಾದಂತಹ ಸಾಕ್ಷಿಯನ್ನು ಹಾಜರುಪಡಿಸುವ ಮೂಲಕವಾಗಿ ಇದನ್ನು ಮಾನ್ಯ ನ್ಯಾಯಾಲಯಕ್ಕೆ ಒದಗಿಸಿ ಆ ಆರೋಪಿಗಳನ್ನು ವಿಚಾರಿಸಿ ನಿಜವಾದಂಥ ಅಪರಾಧಿ ಯಾರು, ಇದಕ್ಕೆ ಇವರು ಕೆಲಸ ಮಾಡಬೇಕಾಗಿತ್ತು. ಮಾನ್ಯ ನ್ಯಾಯಾಲಯಕ್ಕೆ ಒದಗಿಸಿಕೊಡಬೇಕಾಗಿತ್ತು. ನ್ಯಾಯಕ್ಕಾಗಿ ಹೋರಾಡುವಂತಹ ಹೋರಾಟಗಾರರು ಇದು ಅವಕಾಶ ಇದೆ. ದಂಡ ಪ್ರಕ್ರಿಯೆ ಸಂಹಿತೆಯಲ್ಲಿ ಕಲಂ 91 ಮತ್ತು 311 ಅಡಿಯಲ್ಲಿ ಹಾಗೂ 231/2 ಈ ಕಲಮಿನಲ್ಲಿ ಈಗಾಗಲೇ ಯಾರನ್ನು ಆರೋಪಿ ಅಂತ ವಿಚಾರಣೆ ಮಾಡ್ತಾ ಇದ್ದಾರೋ ಆ ವ್ಯಕ್ತಿ ಅಲ್ಲ, ಬೇರೆ ಆರೋಪಿಗಳಿದ್ದಾರೆ. ಅದಕ್ಕೆ ಬಲವಾದ ಸಾಕ್ಷಿ ನಮ್ಮ ಹತ್ರ ಉಂಟು. ಆ ಸಾಕ್ಷಿಯೊಂದಿಗೆ ಮಾನ್ಯ ನ್ಯಾಯಾಲಯದಲ್ಲಿ ಈ ಆರೋಪಿಯನ್ನು ಹಾಜರುಪಡಿಸಿ ನಾವು ನ್ಯಾಯ ಕೇಳುವುದಕ್ಕೆ ಮುಕ್ತ ಅವಕಾಶ ಇಲ್ಲಿ ಇದೆ. ಅದನ್ನು ಯಾರೂ ಮಾಡಲಿಲ್ಲ. ಸಂತ್ರಸ್ತೆಯ ತಂದೆಯೋ, ತಾಯಿಯೋ, ಮಾವನೋ, ಹೋರಾಟಗಾರರೋ ಯಾರೋ ಇದನ್ನು ಮಾಡಲಿಲ್ಲ, ಈ ಅವಕಾಶವನ್ನು ಮಾಡಲಿಲ್ಲ. ಸುಮ್ಮನೆ ಕೂತಿದ್ದಾರೆ, 10-12 ವರ್ಷ ಸುಮ್ಮನೆ ಕೂತಿದ್ದಾರೆ, ಯಾರು ಮಾಡಲಿಲ್ಲ. ಸ್ಪೆಷಲ್ ದಾಖಲೆಗಳು, ಶಂಕಿತ ವ್ಯಕ್ತಿಗಳು, ಇವರನ್ನು ಒದಗಿಸಲಿಕ್ಕೆ ಅವಕಾಶ ಉಂಟು. ಅಭಿಯೋಜಕರು ಅದನ್ನು ಮಾಡಲಿಲ್ಲ. ಪುನಃ ಆರೋಪಿಯ ಹೇಳಿಕೆಯಲ್ಲಿಯೂ ಹಿಂಸೆ ಕೊಟ್ಟದ್ದಿದ್ರೆ, ಯಾವುದನ್ನು ಮಾಡದಿದ್ರು ಆರೋಪಿ ಎಲ್ಲವನ್ನು ಮುಕ್ತವಾಗಿ ಹೇಳಬಹುದು. ಆರೋಪಿಯನ್ನು ಡಿಫೆಂಡ್ ಮಾಡುವುದಕ್ಕೆ ಬೇಕಾಗಿ ಹೇಳಿದ್ದುಂಟು. ಶೃಂಗೇರಿಯಲ್ಲಿದ್ರು, ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು, ಇವರನ್ನು ಶೃಂಗೇರಿಯಿಂದ ತಂದದ್ಯಾರು, ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋದ್ಯಾರು? ಯಾರ್ಯಾರೋ ಶೃಂಗೇರಿಗೋ ಸುಬ್ರಹ್ಮಣ್ಯಕ್ಕೋ ಯಾತ್ರಾರ್ಥಿಗಳು ಹೋಗಿದ್ದಾರೆ. ಈ ಮನುಷ್ಯ ಎಲ್ಲಿಗೂ ಯಾತ್ರಾರ್ಥಿಯಾಗಿ ಹೋಗುವ ಜನವೂ ಅಲ್ಲ ಈ ಆರೋಪಿ ಸಂತೋಷ್ ರಾವ್. ಇನ್ನೊಂದು ಪ್ರಮುಖವಾಗಿ ನಾವು ಆಲೋಚನೆ ಮಾಡಬೇಕಾದ್ದೇನು ಅಂತ ಕೇಳಿದ್ರೆ, ಆರೋಪಿಯು ಬ್ರೈನ್ ಮ್ಯಾಪಿಂಗಿಗೆ ಒಪ್ಪಿಗೆ ಕೊಡಲಿಲ್ಲ. ಇದು ಮಾನ್ಯ ನ್ಯಾಯಾಲಯದ ದಾಖಲೆಗಳ ಜೊತೆಗೆ ನಾ ಹೇಳ್ತಾ ಇರುವಂತಹದ್ದು. ಅವರಿಗೆ ಜಾಮೀನಾಯಿತು,
ಜಾಮೀನು ಆದ ಮೇಲೆ 1 ವರ್ಷ ಕಳೆದರೂ ಅವರ ಮನೆಯವರು ಬಂದು ಜಾಮೀನು ನೀಡಿರಲಿಲ್ಲ. ಜಾಮೀನಾಗಿದೆ, 1 ವರ್ಷ ಕಳೆದರೂ ಬರಲಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ಹಾಗಾದ್ರೆ ಆ ವ್ಯಕ್ತಿ, ಇಂತಹ ಹಿಂದೆಯೂ ಪ್ರಕರಣಗಳುಂಟು, ಒಂದು ವಿಕೃತ ಕಾಮಿ, ತಾನು ಅಸ್ವಸ್ಥನಂತೆ ಅಭಿನಯ ಮಾಡುವಂತಹದ್ದು, ಇದೊಂದು ಅತ್ಯಂತ ಹೇಯವಾದ ಕೆಟ್ಟ ವಿಕೃತ ಚರ್ಯೆ. ಇದು ಆ ವ್ಯಕ್ತಿಗೆ ಮನೆಯವರ ಸಂಪರ್ಕ ಇರಲಿಲ್ಲ, ಮನೆಯವರು ದೂರೀಕರಿಸಿದ್ದಾರೆ. ಇದನ್ನು ಅವರು ಹೇಳಿದ್ದಾರೆ ನ್ಯಾಯಾಲಯದಲ್ಲಿ, ಆರಂಭದ ಸ್ವಖುಷಿ ಹೇಳಿಕೆಯಲ್ಲಿ ಇದು ಉಲ್ಲೇಖ ಇದೆ ಸ್ಪಷ್ಟವಾಗಿ. ಮಾತ್ರ ಅಲ್ಲ, ಈ ಪ್ರಕರಣ ವಿಲೇವಾರಿ ಮಾನ್ಯ ನ್ಯಾಯಾಲಯದಲ್ಲಿ ಆಗುವ ಮೊದಲೇ ಹೋರಾಟಗಾರರು ಏನು ಹೇಳಿದ್ದಾರೆ? ಅವರು ಆರಂಭದಲ್ಲಿ ಹೇಳ್ತಾರೆ, ಹೋರಾಟಗಾರರು ಸಂತೋಷ್ ರಾವೇ ಅಪರಾಧಿ, ಸರಿಯಾಗಿ ವಿಚಾರಿಸಬೇಕು. 1, 8, 9, 10 ತಿಂಗಳು ಕಳೆದ ಮೇಲೆ ಹೇಳ್ತಾರೆ ಸಂತೋಷ್ ರಾವ್ ನಿರಪರಾಧಿ, ನಾವು ಅವರನ್ನು ನ್ಯಾಯಾಲಯದಿಂದ ಬಿಡುಗಡೆ ಮಾಡುತ್ತೇವೆ. ಇದು ವಿಲೇವಾರಿ ಆಗಲಿಲ್ಲ, ಆವಾಗಲೇ ಹೇಳಿಕೆ ಹೇಳಿಯಾಗಿದೆ. ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಮನೆಯವರ ಹೇಳಿಕೆಯು ಸ್ಪಷ್ಟವಾಗಿ ಉಂಟು. ತಂದೆ, ತಾಯಿ ಮತ್ತು ಮಾವ ಇವರೊಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತಿದ್ದಾರೆ. 7/11/2012 ದಿವಸ ಮಾಧ್ಯಮದ ಮುಂದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಮಗೆ ಶ್ರೀ ಕ್ಷೇತ್ರ ಯಾವುದೇ ತೊಂದರೆ ಮಾಡಲಿಲ್ಲ, ಯಾವುದನ್ನು ಬಲವಂತಪಡಿಸಲಿಲ್ಲ, ನಮಗೆ ಉಪಕಾರ ಮಾಡಿದ್ದಾರೆ, ನಮ್ಮನ್ನು ಮನೆ ಖಾಲಿ ಮಾಡೋದೋ ಇನ್ನೊಂದೋ ಮತ್ತೊಂದೋ ಏನು ಮಾಡಲಿಲ್ಲ, ನಮಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದಾರೆ ಅಂತ 7/11/2012 ಹೇಳ್ತಾ ಇದ್ದಾರೆ. ಅದು ಕ್ಲಿಪ್ಪಿಂಗ್ಸ್ ಉಂಟು ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ತಂದೆ, ತಾಯಿ, ಮಾವ ಕೂತುಕೊಂಡು 12/10/2013 11 ತಿಂಗಳ ಬಳಿಕ ಹೇಳ್ತಾರೆ, ಕ್ಷೇತ್ರದ ವಿರುದ್ಧ ನಮ್ಮನ್ನು ಯಾರು ಬಂದು ಮಾತಾಡಿಸಲಿಲ್ಲ, ನಮ್ಮನ್ನು ವಿಚಾರಿಸಲಿಲ್ಲ, ಸಾಂತ್ವನ ಹೇಳಲಿಲ್ಲ, ನಮಗೆ ಹೆಲ್ಪ್ ಮಾಡಲಿಲ್ಲ ಹೇಳ್ತಾರೆ. ಹಾಗಾದ್ರೆ 11 ತಿಂಗಳು ಹಿಂದೆ ಹೇಳಿದ ಹೇಳಿಕೆ ಏನು? 11 ತಿಂಗಳು ಕಳೆದ ಮೇಲೆ ಹೀಗೆ ಹೇಳುವುದಕ್ಕೆ ಕಾರಣ ಯಾರು? ಇವರಿಗೆ ಹಿಂದಿನಿಂದ ಪೋಷಣೆ ಯಾರು? ಇವರಿಗೆ ಪುಷ್ಟಿ ಕೊಡುವವರು ಯಾರು? ಇವರ ಬ್ರೈನ್ ವಾಶ್ ಮಾಡಿದವರು ಯಾರು? ಇವರನ್ನು ಕ್ಷೇತ್ರದ ವಿರುದ್ಧ ತಯಾರು ಮಾಡಿದ ವ್ಯಕ್ತಿಗಳು ಯಾರು? ಈ ಪ್ರಕರಣ ನಡೆದ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಇಲ್ಲಿ ಪರಮಪೂಜ್ಯ ಧರ್ಮಾಧಿಕಾರಿಗಳು ಇದರ ತನಿಖೆಗೆ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ, ಸರ್ಕಾರಕ್ಕೆ, ಇದನ್ನು CBIಗೆ ಕೊಡುವುದಕ್ಕೆ, ಇದನ್ನು ಸರಿಯಾಗಿ ತನಿಖೆ ನಡೆಸುವುದಕ್ಕೆ ಪತ್ರ ಬರೀತಾರೆ. ಅದನ್ನು ಅವರೇ ಹೇಳಿದ್ದಾರೆ. ಇವರಿಗೂ ಧೈರ್ಯ ಹೇಳಿದ್ದಾರೆ ಎಲ್ಲ ದೃಷ್ಟಿಯಿಂದ. ಆದರೆ ಅನಪೇಕ್ಷಿತ ವ್ಯಕ್ತಿಗಳು ಶ್ರೀ ಕ್ಷೇತ್ರಕ್ಕೆ ಅಪಚಾರ ಮಾಡುವ ಉದ್ದೇಶದಿಂದ ಈ ಪ್ರಕರಣವನ್ನು ಎನ್ಕ್ಯಾಶ್ ಮಾಡುವಂತಹ ಒಂದು ದುರುದ್ದೇಶದಿಂದ ಯಾರ್ಯಾರು ಪ್ರವೇಶ ಮಾಡಿದರೋ ಈ ಪ್ರಕರಣಕ್ಕೆ, ಅಲ್ಲಿಂದ ಪ್ರಕರಣ ದಾರಿ ತಪ್ಪಿದೆ. ಆ ಕಾರಣದಿಂದ ಮಾನ್ಯ ನ್ಯಾಯಾಲಯದಲ್ಲಿ PP ಅವರು ಸಮರ್ಪಕವಾಗಿ ತನ್ನ ಕರ್ತವ್ಯ ನಿರ್ವಹಿಸಿದಂತೆ ಇದರಲ್ಲಿ ಕಾಣುವುದಿಲ್ಲ. ಅದನ್ನು ಮಾನ್ಯ ನ್ಯಾಯಾಲಯ ಉಲ್ಲೇಖ ಮಾಡ್ತದೆ, ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತದೆ ಮಾನ್ಯ ನ್ಯಾಯಾಲಯ. ಯಾಕೆಂದ್ರೆ ಅಭಿಯೋಜನೆಯು ವೈಫಲ್ಯವನ್ನು ಹೊಂದಿದೆ, ಅಭಿಯೋಜನೆಯ ವೈಫಲ್ಯ ಕಾಣ್ತಾ ಇದೆ ಈ ಕೇಸಿನಲ್ಲಿ. ಆರೋಪಿಯನ್ನು ಅಪರಾಧಿ ಅಂತ ಹೇಳುವುದಕ್ಕೆ ಅಭಿಯೋಜನೆಯು ನ್ಯಾಯಾಲಯಕ್ಕೆ ಒದಗಿಸಿದ ಸಾಕ್ಷಿಗಳ ಪುಷ್ಟಿ ಸಾಕಾಗುತ್ತಾ ಇಲ್ಲ ಹೇಳ್ತಾ ಇದೆ. ಅದು ಮುಂದುವರೆದು ತೀರ್ಪಿನಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಯಾರ್ಯಾರು ಈ ತನಿಖೆಯಲ್ಲಿ ಲೋಪ ಎಸಗಿದ್ದಾರೆ, ತನಿಖಾಧಿಕಾರಿ ಆದ್ರೆ ತನಿಖಾಧಿಕಾರಿ, ಅಭಿಯೋಜನೆ ಆದ್ರೆ ಅಭಿಯೋಜನೆ, ಅಭಿಯೋಜಕರಾದ್ರೆ ಅಭಿಯೋಜಕರು, ಎಸಗಿದವರ ಮೇಲೆ ಕೈಗೊಳ್ಳಲು ಆದೇಶಿಸಿದೆ ಅಥವಾ ನಿರ್ದೇಶಿಸಿದೆ ಮಾನ್ಯ ನ್ಯಾಯಾಲಯ. ಅದನ್ನು ಮಾಡಬೇಕಾದ್ದು ಯಾರು?
ಅದನ್ನು ಮಾಡಬೇಕಾದ್ದು ಅಕ್ಯೂಟಲ್ ಕಮಿಟಿ. ಅದು ಜಿಲ್ಲೆಗೊಂದು ಇದೆ, ರಾಜ್ಯಕ್ಕಿದೆ. ಈ ಅಕ್ಯೂಟಲ್ ಕಮಿಟಿಗೆ ಅದು ಹೋಗ್ತದೆ. ಅಲ್ಲಿ ಅದನ್ನು ಹೇಳುವಂತಹದ್ದು ನಾವು ದೋಷ ಮುಕ್ತ ಮಂಡಳಿ. ಮೊನ್ನೆ ಯಾರೋ ಹೇಳಿದ್ರು ಅಕ್ಯೂಟಲ್ ಕಮಿಟಿ ಆಗ್ಲಿಲ್ಲ ಅಂತ. ಅಕ್ಯೂಟಲ್ ಕಮಿಟಿ ಆಗಿದೆ, ಅದು ಬೇಕಾಗುವಾಗ ಆಗುದಲ್ಲ, ಅದು ಇರುವಂತಹದ್ದು. ಅದರಲ್ಲಿ ತುಂಬಾ ಹಿರಿಯರಿದ್ದಾರೆ, ಅವರಿಗೆ ಈ ಸಂಗತಿಗಳು ಹೋಗಿದೆ. ಅದು ಏನು ನಿರ್ದೇಶನ ಮಾಡಿದೆ ಅಂತ ಕೇಳಿದ್ರೆ, ಅದು ಜಿಲ್ಲೆಗೆ ಬರುವಾಗ ಅದು ಜಿಲ್ಲೆಗಲ್ಲ, ಅದು CBI ಕೋರ್ಟಿನಲ್ಲಿ ಜಡ್ಜ್ಮೆಂಟ್ ಆದದ್ದು, ತೀರ್ಪಾದದ್ದು. ಹಾಗಾದ ಕಾರಣ ಅದು ಬೆಂಗಳೂರಿನ ಅಕ್ಯೂಟಲ್ ಕಮಿಟಿ, ದೋಷ ಮುಕ್ತ ಮಂಡಳಿಗೆ ಅದು ಹೋಗಿದೆ. ಅದನ್ನು CBIಗೆ ಹೋಗಬೇಕು ಅಂತ ಇನ್ನು ನಿರ್ಣಯ ಮಾಡಬೇಕಾದವರು. ಹಾಗೆ ನ್ಯಾಯಾಲಯದ ಪ್ರಕ್ರಿಯೆಗಳು ಹಂತ ಹಂತವಾಗಿ ಇಲ್ಲಿ ಸರಿಯಾಗಿ ನಡೆದಿದೆ. ಆದರೆ ತನಿಖಾಧಿಕಾರಿಗಳಾದಂತಹ ಅವರು ಯಾರ್ಯಾರು ಇದ್ದಾರೆ, ಯೋಗೀಶ್ವರ, ಆಮೇಲೆ ಒಮ್ಮೆ ಭಾಸ್ಕರ್ ಶೆಟ್ಟಿ ಸರ್ ಅವರ, ಮತ್ತೆ ಪುನಃ ಯೋಗೀಶ್ವರ ಅವರಿಗೆ ಬಂತ, ಇತ್ಯಾದಿ ನಡೆದಿದೆ. ಇಲ್ಲಿ ಕರ್ತವ್ಯ ಲೋಪ ಉಂಟು. ಕರ್ತವ್ಯ ಲೋಪ ಇದ್ರೆ ಅವರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅವರು ಕರ್ತವ್ಯ ಲೋಪ ಎಸಗಿದ್ದಲ್ಲ, ಕರ್ತವ್ಯವನ್ನು ಸರಿಯಾಗಿ ಮಾಡದಂತೆ ಹೇಗೆ ಮಾಡಬೇಕು ಅಂತ ನಿರ್ದೇಶನ ಮಾಡಿದ್ದಾರೆ ಈ ಆರೋಪಿಯನ್ನು ಹೊರತರುವುದಕ್ಕೆ ಬೇಕಾಗಿ ಅಂತಲೂ ನಮಗೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಪ್ರಧಾನವಾಗಿ ಇದರಲ್ಲಿ CBIಯಲ್ಲಿ ತನಿಖಾಧಿಕಾರಿಗಳಾಗಿದ್ದಂತಹ ಮಾನ್ಯ ರುದ್ರಮುನಿ ಸರ್ ಅವರು ಹೇಳ್ತಾರೆ, ತನ್ನ ಒಟ್ಟು ಸರ್ವಿಸ್ನಲ್ಲಿ ಕೊನೆಯ ಕೇಸ್ ಇದು. ಡಾಕ್ಟರ್ ಲಕ್ಷ್ಮೀ ಮೇಡಮ್ ಅನ್ನು ವಿಚಾರಿಸುವಾಗ ನಾನು ದಿಗಿಲುಗೊಂಡೆ. ಆರೋಪಿ ಅಪರಾಧಿ ಎನ್ನುವುದಕ್ಕೆ ಬೇರೆ ಸಾಕ್ಷಿಗಳು ಬೇಡ, ಅವನೇ ಮಾಡಿದು. ಏನು ಫೊರೆನ್ಸಿಕ್ FSL ವರದಿಗಳು ಏನಿದೆ, FSL ಇದಕ್ಕೆ ಬೇಕಾದಂತಹ ಏನಿದೆ ವೆಜೈನರ್ಗಳನ್ನು ಕೊಡುವುದರಲ್ಲಿ ಡಾಕ್ಟರ್ ಆದಮ್ ಎಡವಿದ್ದಾರೆ, ಅದು ಅಸ್ಪಷ್ಟವಾಗಿದೆ. ಅದರಲ್ಲಿ ಫಂಗಸ್ ಬಂದಿದೆ. ಹಾಗಾದರೆ ಅವರು ಎಡವುವಂತೆ ಮಾಡಿದವರು ಯಾರು? ಅಥವಾ ಈ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಮಾನ್ಯ ನ್ಯಾಯಾಲಯದಲ್ಲಿ ಸರಿಯಾಗಿ ಹೇಳದಂತೆ ಅವರು ಮೊದಲು ಹೇಳಿದ ಹೇಳಿಕೆ ಮತ್ತು ಆಮೇಲಿನ ಹೇಳಿಕೆಗಳಿಗೆ ವ್ಯತ್ಯಾಸ ಬರುವಂತೆ ಈ ಶಂಕಿತ ಆರೋಪಿ ಅಪರಾಧಿಯಾಗದೆ ಅವರನ್ನು ಹೊರತರುವ ಯತ್ನದಲ್ಲಿ ಇವರು ಯಾಕೆ ಪಾಲ್ಗೊಂಡ್ರು? ಅಥವಾ ಯಾವ ಅಮಾಯಕ 3 ಮಂದಿ ಇದ್ದಾರೆ ಬ್ರೈನ್ ಮ್ಯಾಪಿಂಗ್ ಮಾಡಿಕೊಂಡವರು, ಅವರಿಗೆ ಮಾನ್ಯ ನ್ಯಾಯಾಲಯ ನೀವು ಆರೋಪಿಗಳಲ್ಲ ನಿರಪರಾಧಿಗಳು ಅಂತ ಹೇಳಿದ್ದಾರೆ. ಒಂದ್ ವೇಳೆ ಅವರೇ ಹೌದಾದರೆ ನಿಮ್ಮಲ್ಲಿರುವಂತಹ ಸಾಕ್ಷಿಗಳ ಜೊತೆಗೆ ಸ್ಪಷ್ಟ ದಾಖಲೆಯ ಜೊತೆಗೆ ಯಾಕೆ ನೀವು ಅದನ್ನು ಹೇಳಲಿಲ್ಲ? ಪ್ರಶ್ನೆ ಹುಟ್ಟುವುದಿಲ್ವಾ? ಒಬ್ಬ ವಿವೇಕಿಗೆ, ಒಬ್ಬ ಪ್ರಜ್ಞಾವಂತನಿಗೆ, ಒಬ್ಬ ಸಮಾಜದ ಸ್ವಾಸ್ಥ್ಯವನ್ನು ಚಿಂತನೆ ಮಾಡುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ. ಹಾಗಾದರೆ ಯಾಕೆ ಅಂದರೆ ತಮ್ಮ ಸ್ವಾರ್ಥಕ್ಕಾಗಿ ಶ್ರೀ ಕ್ಷೇತ್ರದ ಮೇಲೆ ಅಪಚಾರವನ್ನು ಎಸಗುವ ಯತ್ನದಲ್ಲಿ ಇದರ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಮತ್ತೊಂದು ಪ್ರಭಾವಿ ವ್ಯಕ್ತಿತ್ವ ನಿರಂತರ ಕೆಲಸ ಮಾಡಿದ. 10 ವರ್ಷ ಕೆಲಸ ಮಾಡಿದ್ದಾರೆ. ನನಗೆ ಬಂದ ಮಾಹಿತಿಯಂತೆ ಅಭಿಯೋಜಕರನ್ನು ಇದಕ್ಕೆ ಬೇಕಾಗಿ ಅಲ್ಲಿ ನಿಯೋಜನೆ ಮಾಡುವುದರಲ್ಲಿ ಒಬ್ಬರು ಪ್ರಭಾವಿ ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ. ಅವರು ಅಭಿಯೋಜಕರ ಬಂಧುಗಳು ಅಂತ ಒಂದು ವರದಿ ಬಂದಿದೆ. ಆ ಮಹಾತ್ಮ ನಮ್ಮ ಜೊತೆಗಿಲ್ಲ ಈಗ. ಈ ಸಾಕ್ಷಿಗಳು ಹ್ಯಾಂಡಿ ಕ್ಯಾಮರಾದಲ್ಲಿ ಏನು ಪ್ರಧಾನವಾದ ಸಾಕ್ಷಿ ಗಣೇಶ ನಾಯ್ಕರು ಮಾಡಿದ್ದು, ಅವರನ್ನು ವಿಟ್ಲಕ್ಕೆ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿಂದ. ಇನ್ನು ಅವರೆಲ್ಲರೂ ಹೇಳುವುದು ಬೇಡ ಅಂತ ಅಲ್ಲಿ ಅವರ ಆಪ್ತ ವಲಯದಲ್ಲಿ ನನ್ನ ಹೇಳಿಕೊಂಡ್ರು. ಆ ಮಾಹಿತಿ ಬಂತು ನಮಗೆ ಇತ್ತೀಚೆಗೆ. ಅವರಿಗೆ ಕೆಲವು ದುಶ್ಚಟಗಳಿತ್ತು. ಅವರನ್ನು ಯಾವುದೋ ಒಂದು ಸಂತೋಷದ ಕೂಟದಲ್ಲಿ, ಒಂದು ಬಾಡೂಟದಲ್ಲಿ, ಅವರ ಆಸಕ್ತಿಯ ಪಾನೀಯದಲ್ಲಿ ವಿಷ ಬೆರೆಸಿ ಕುಡಿಸಿ ಅವರನ್ನು ಅವರ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ರು, ಪರಲೋಕ ಯಾತ್ರೆಗೆ ಸದ್ರು ಎನ್ನುವುದು ಇತ್ತೀಚೆಗೆ ಬಂದಂತಹ ಮಾಹಿತಿಗಳು. ಈ ಕ್ಯಾಮರಾದಲ್ಲಿ ಶೂಟಿಂಗ್ ಆದಂತಹ ಸಾಕ್ಷಿಗಳು ಎಲ್ಲಿಂಟು ಕ್ಯಾಮರಾ? ಆ ಖಾಸಗಿ ವ್ಯಕ್ತಿ ಮಾತ್ರ ಅಲ್ಲ, ಆರಕ್ಷಕರು ಅವರು ಶೂಟಿಂಗ್ ಮಾಡಿದ್ದಾರೆ, ಅವರು ಇಹಲೋಕ ಯಾತ್ರೆ ಮುಗಿಸಿರುವುದು. ಆದರೆ ಆ ಕ್ಯಾಮರಾ ಅದರಲ್ಲಿರುವ ದಾಖಲೆಗಳು ಎಲ್ಲಿದೆ? ಇದನ್ನು ಕೇಳಬೇಕಾದ್ದು ಮುಖ್ಯ. ಅದಕ್ಕೆ ಪ್ರೊಸೀಜರ್ ಉಂಟು.
ಅದನ್ನು ತೀರ್ಪಿನಲ್ಲಿ ಮಾನ್ಯ ನ್ಯಾಯಾಲಯವೇ ನಿರ್ದೇಶಿಸಿದೆ. ಯಾರ್ಯಾರು ಎಡವಿದ್ದಾರೆ, ತನಿಖಾಧಿಕಾರಿಯ, ಪಬ್ಲಿಕ್ ಪ್ರಾಸಿಕ್ಯೂಷನ, ಎಡವಿದವರ ಮೇಲೆ ಕ್ರಮ ಕೈಗೊಳ್ಳಿ. ಸಾಕ್ಷಿಗಳಿದ್ರೆ ಸಾಕ್ಷಿಗಳನ್ನು ಹಾಜರುಪಡಿಸಬೇಕಾದ್ದು ಮುಖ್ಯ. ಈ ಯಾವ ಪ್ರಕ್ರಿಯೆಯೂ ನಡೆಯದೆ ಇಲ್ಲಿ ಒಟ್ಟು ಆರೋಪ ಪ್ರತಿ, ಈಗ ಇದು ಪ್ರಧಾನ ವಿಷಯ ಆಗಲೇ ಇಲ್ಲ, ಇದು ಒಂದು ವಾಕ್ಯ ಮಾತ್ರ. ಆ ಕಾರಣದಿಂದ ಏನ್ ನಡೀತು ಅಂತ ಕೇಳಿದ್ರೆ ಯಾವುದು ಸಮರ್ಪಕವಾಗಿ ಅಲ್ಲ. ಈ ಒಂದು ಪ್ರಕರಣವನ್ನು ಹಿಡ್ಕೊಂಡು ಒಂದು ರಾಷ್ಟ್ರದ ಕಣ್ಣು ತೆರೆಸಿದ ಒಂದು ಸೇವಾ ಪ್ರಕಲ್ಪಗಳ ಮೂಲಕವಾಗಿ ಸಮಾಜವನ್ನು ಸಶಕ್ತಗೊಳಿಸಿದ, ಸುಪುಷ್ಟಗೊಳಿಸಿದ ಒಂದು ಪುಣ್ಯಕ್ಷೇತ್ರದ ಮೇಲೆ ಅಪಚಾರವನ್ನು ಎಸಗುವುದಕ್ಕಾಗಿ ಈ ಪ್ರಕರಣದಲ್ಲಿ ತಮಗೆ ಬೇಕಾದಂತೆ ಸ್ವೇಚ್ಛೆಯಿಂದ ಅಪಸವ್ಯವಾಗಿ, ಅಸಭ್ಯವಾಗಿ, ಅಸಂಸ್ಕೃತವಾಗಿ, ಅಸಹ್ಯವಾಗಿ ಕೆಲಸ ಮಾಡಿದ್ದಾರೆ. ಇದನ್ನು ಎಲ್ಲರೂ ಮಹಾಜನ ಬಂಧುಗಳು ತಾವು ಇದನ್ನು ಗಮನಿಸಬೇಕು, ಇದರ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಕ್ಕಾಗಿ ಒಂದಷ್ಟು ದಾಖಲೆಯನ್ನು ನಾನು ಪರಿಶೀಲಿಸಿ ತಮ್ಮ ಮುಂದಿಡ್ತಾ ಇದ್ದೇನೆ. ಆ ಕಾರಣದಿಂದ ಇದನ್ನು ತಾವು ಗಮನಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.